ಸುದ್ದಿ ವಾಹಿನಿಗೆ ಸ್ವಾಗತ. ತುಮಕೂರಿನ 2ನೇ ವಾರ್ಡ್ ಸಿರಾ ಗೇಟಿನ ವೆಂಕಟೇಶ್ವರಪುರ 3ನೇ ಕ್ರಾಸ್ನಲ್ಲಿ ಚರಂಡಿ ವ್ಯವಸ್ಥೆ ಇದ್ರೂ ಕೂಡ ಇಲ್ಲದಂತಾಗಿದೆ. ಗಲೀಜು ನೀರು ಹೊರ ನಿಂತು ರಸ್ತೆಯಲ್ಲಿ ಹೋರಾಡುವ ಈ ಭಾಗದ ಜನರಿಗೆ, ಶಾಲಾ ಮಕ್ಕಳಿಗೆ, ಹಿರಿಯರಿಗೆ ಓಡಾಡೋಕೆ ತುಂಬಾ ತೊಂದರೆ ಆಗ್ತಾ ಇದೆ. ಚರಂಡಿ ನೀರಿನ ಕೆಟ್ಟ ವಾಸನೆಯಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು, ಇದರಿಂದ ಡೆಂಗ್ಯೂ, ಮಲೇರಿಯಾ, ಕಾಲಾರದಂತ 10 ಮಾರಣಾಂತಿಕ ಕಾಯಿಲೆಗಳಿಗೆ ಅಕ್ಷಯ ತಾಣವಾಗಿದೆ. ಈ ಚರಂಡಿ ವ್ಯವಸ್ಥೆ ಸ್ವಚ್ಛ ಮಾಡಿದರೆ ಸುತ್ತಳತೆ 100 ರಿಂದ 150 ಮೀಟರ್ ಸ್ವಚ್ಛವಾಗುತ್ತೆ. ಚರಂಡಿ ವ್ಯವಸ್ಥೆ ಮಹಾನಗರ ಪಾಲಿಕೆಯವರು ಮಾಡಿದ್ರೆ ಮಾತ್ರ ಸಾಧ್ಯ. ಇದು ಸ್ವಚ್ಛ ಮಾಡದಿದ್ರೆ ಆ ಭಾಗದ ಸುತ್ತಲೂ ಕೂಡ ವಾಸ ಮಾಡ್ತಾ ಇರುವ ಕುಟುಂಬದವರೆಲ್ಲರಿಗೂ ಡೆಂಗ್ಯೂ, ಜ್ವರ, ಇದರ ಜೊತೆಗೆ 10 ಕಾಯಿಲೆಗಳು ತುರ್ತಾಗಿ ಬರೋದು ಸತ್ಯದ ಸಂಗತಿ. ಆದ್ದರಿಂದ ತುರ್ತಾಗಿ ಆ ಭಾಗದ ಕುಟುಂಬಗಳಿಗೆ ತೊಂದರೆ ಆಗದಂತೆ ಸರಿಪಡಿಸಬೇಕು ನಮ್ಮಗಳ ಮನವಿಯಾಗಿದೆ. ಒಂದು ವೇಳೆ ಈ ಭಾಗದ ಕೆಲಸ ಆಗದಿದ್ರೆ ಆ ಗಲೀಜು ನೆಲದ ಮೇಲೆ ಕುಳಿತು ಉಗ್ರ ಹೋರಾಟ ಮಾಡ್ತೀವಿ ಅಂತ ಸ್ಥಳೀಯ ನಿವಾಸಿಗಳು ಆದ ಎನ್ ವೆಂಕಟೇಶ್, ಆಚಾರ್, ಶಬೀರ್ ಅಹಮದ್, ಸಮಾಜ ಸೇವಕರು ಆದ ಚಂದ್ರಣ್ಣ, ಎಲ್ ಲಕ್ಷ್ಮಿ, ಸೋನಿಯಾ, ರತ್ನ, ರಾಜಶೇಖರ್, ದತ್ತಾತ್ರೇಯ, ಶಶಿಕುಮಾರ್ ಅವರು ತಿಳಿಸಿದ್ದಾರೆ. ಮಹಾನಗರ ಪಾಲಿಕೆಯ ಆಯುಕ್ತರೇ, ಉಪ ಆಯುಕ್ತರೇ, ಅಧಿಕಾರಿಗಳೇ, ಡಿಸಿ, ಜಿಲ್ಲಾ ಕಚೇರಿಯ ಅಧಿಕಾರಿಗಳಾಗಬಹುದು, ಜಿಲ್ಲಾಧಿಕಾರಿಗಳಾಗಬಹುದು, ತಹಸೀಲ್ದಾರ್ ಆಗಿರಬಹುದು, ತಕ್ಷಣ ಈ ಒಂದು ವೆಂಕಟೇಶ್ವರ ನಮ್ಮ ವೆಂಕಟೇಶಾಚಾರ್ ಅಂತೇಳಿ ಅವರ ಹೆಸರಿದೆ. ಅವರು ಸ್ವಲ್ಪ ಪಾರ್ಟಿಯಲ್ಲಿ ಅಲ್ಲಿ ಓಡಾಡ್ತಾರೆ, ಪಾಪ ಗಣ್ಯ ವ್ಯಕ್ತಿಗಳು ಅಂತ ನನ್ನ ಭಾವನೆ ಇದೆ. ನೋಡಿ, ಇದೆಲ್ಲ ನೋಡ್ರೆ ನನಗೆ ಬೇಜಾರಾಯ್ತಲ್ರಿ. ನಾನು ಅನಿವಾರ್ಯ ಈ ಕಡೆ ಬಂದೆ. ನಾನು ಇಲ್ಲಿ ಯಾವುದೋ ಒಂದು ಪೋಸ್ಟ್ ಆಫೀಸ್ ಹೋಗ್ಬೇಕಾಯ್ತು, ಹಿಂದೆ ಬಂದಿದ್ದೆ, ಬಟ್ ಆ ಕಡೆ ಇದೆ ಅಂತ ಗೊತ್ತಾಯ್ತು. ಅಲ್ಲಿಗೆ ಹೋಗ್ಬೇಕಾದ್ರೆ ಇಲ್ಲಿ ಅಂದವೇ ನೋಡಿದೆ. ಇದೆಲ್ಲ ನೋಡೇ ನನಗೆ ಸಾಕಾಗೋಗ್ಬಿಡ್ತು. ತಾವು ದಯವಿಟ್ಟು ತಕ್ಷಣ ನಮ್ಮದು ಏನು ನಾವು ಮನವರಿಕೆ ಮಾಡ್ತಾ ಇದ್ದೀವಿ, ಇದನ್ನು ಮನವಿ ಪತ್ರ ಅಂತಲೋ ಇಲ್ಲ ಮನವಿ ಅರ್ಜಿ ಅಂತಲೋ ತಾವು ಸ್ವೀಕಾರ ಮಾಡಿ ತುರ್ತಾಗಿ ಇದನ್ನು ಅಟ್ಲೀಸ್ಟ್ ಒಂದು ಚರಂಡಿ ವ್ಯವಸ್ಥೆ ಮಾಡಿ. ಚರಂಡಿ ವ್ಯವಸ್ಥೆ ಆಲ್ರೆಡಿ ಇದೆ. ಸುಮಾರು ಒಂದು 100 ಮೀಟ್ರ್ 200 ಮೀಟ್ರ್ ಹೋಗ್ಬಿಟ್ರೆ ಅಲ್ಲಿ ಲಿಂಕ್ ಆಗುತ್ತೆ. ಆ ಲಿಂಕಿಗೆ ಕೊಟ್ಬಿಟ್ರೆ ನೀವೇನು ಮಾಡೋಂಗಿಲ್ಲ ಬಂಧುಗಳೇ. ಪಾಲಿಕೆ ಅಧಿಕಾರಿಗಳಿಗೆ ನಾವು ಕೇಳ್ತಾ ಇದ್ದೀವಿ, ಇದನ್ನು ಎಷ್ಟು ಬೇಗ ಬಂದು ಮಾಡೋಕ್ಕಾಗುತ್ತೋ ಅಷ್ಟು ಬೇಗ ಬಂದು ಮಾಡಿ. ಇಲ್ಲ ಅಂದರೆ ಪಾಲಿಕೆ ಹತ್ರ ಬಂದು ನಾವು ಧರಣಿ ಮಾಡೋಕ್ಕೂ ಸಿದ್ಧವಾಗಿದ್ದೀವಿ. ಜನಪ್ರತಿನಿಧಿಗಳೇ, ನಿಮ್ಮದು ಟರ್ಮು ಮುಗ್ದಿಲ್ಲ, ನಿಮ್ಮದು ಟರ್ಮು ಕಾನೂನಲ್ಲಿ ಮುಗಿದಿದೆ, ನಿಮ್ಮ ಕೆಲಸ ಹಂಗೆ ಇದೆ. ಆದ್ದರಿಂದ ನೀವೆಲ್ಲರೂ ಕೂಡ ಅಧಿಕಾರಿಗಳ ಜೊತೆಯಲ್ಲಿ ಸೇರಿ, ರಾಜಕಾರಣಿಗಳೆಲ್ಲ ಸೇರಿ, MP MLA ಆಗ್ಬೋದು, ಪ್ರತಿಯೊಬ್ಬರು ಯಾರೇ ಆದರೂ ಸರಿ, ನಮಗೇನಿಲ್ಲ, ಬಡವರ ಕಾರ್ಯ ನೆರವೇರಬೇಕು ಅಂತ ಹೇಳ್ಬಿಟ್ಟು ನನ್ನ ಮನವಿ ಆಗಿದೆ. ಈ ಮನವಿಯನ್ನು ಪುರಸ್ಕೃತ ಮಾಡಿ, ತಿರಸ್ಕಾರ ಮಾಡಬಾರ್ದು. ಪುರಸ್ಕೃತ ಮಾಡಿದರೆ ನಿಮಗೆ ಜನ ಬೆಂಬಲ ಕೊಡ್ತಾರೆ ಬಂಧುಗಳೇ. ಅನ್ಯಥಾ ತಪ್ಪಿಳಿಯದೆ ಈ ಒಂದು ವ್ಯವಸ್ಥೆ ಏನಿದೆಯೋ ತುರ್ತಾಗಿ ಮಾಡಿ. ಬೇರೆ ಥರದಲ್ಲಿ ಮಾಡ್ಕೊಂಡು ಹೋಗ್ಬೇಡ್ರಿ. ನಾವು ಬೇರೆ ಥರದಲ್ಲಿ ಮಾಡೋಕ್ಕೆ ಇಷ್ಟಪಡಲ್ಲ. ಇನ್ ಕೇಸ್ 1 ವಾರದೊಳಗಡೆ ಇಲ್ಲೇನು ನೀವು ಸೌಲಭ್ಯ ಮಾಡಲಿಲ್ಲ ಅಂದರೆ ನಾನು ಇದೇ ಜಾಗದಲ್ಲಿ ಬಂದು ಕೂತ್ಕೊಳ್ತೀನಿ. ಇದೇ ಜಾಗದಲ್ಲಿ ಬಂದು ಕೂತ್ಕೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ. ಒಂದು ಹಾವೇ ಬಂತು, ಇಲ್ಲಿ ಲೈಟ್ ಇರೋದಿಲ್ಲ, ಏನೂ ಇಲ್ಲ, ಅನುಕೂಲ ಇಲ್ಲ, ಏನೂ ಇಲ್ಲ. ಇಲ್ಲಿ ಈ ಮಕ್ಕಳು ಬಂದರೆ ಯಾರಾದರೂ ಹೆಣ್ಮಕ್ಳೆಲ್ಲ ಇಲ್ಲಿ ವಾಕಿಂಗ್ ಬರ್ತಾರೆ. ಇಲ್ಲಿ ಪಾರ್ಕ್ ಬೇರೆ ಐತೆ, ಇಲ್ಲಿ ಲೇಔಟ್ ಮಾಡೋರೆ, ಅಲ್ಲಿ ವಾಕಿಂಗ್ ಅಂತ ಬರ್ತಾರೆ. ಏನಾದರೂ ಅನಾಹುತ ಆದರೆ ಇದಕ್ಕೆ ಯಾರು ಜವಾಬ್ದಾರಿ ಹೇಳಿ? ಮಕ್ಕಳೆಲ್ಲ ಇರ್ತಾರೆ ಈ ಕಡೆ. ಆ ಮಾರ್ಕೆಟಿಂದ ನೀರು ಬರೋದೆಲ್ಲ, ಆ ಫಿಟ್ ನೀರೇ ಆಗಲಿ ಯಾವುದೇ ಆಗಲಿ, ಒಂದು ಗಲೀಜು ನೀರೆಲ್ಲ ಬಂದು ಇಲ್ಲಿ ಮನೆ ಮುಂದೆಗಡೆ ಬಂದು ನಿಂತ್ಕೊಳ್ಳುತ್ತೆ. ಬೇರೆಯವ್ರ ಮನೆ ದೊಡ್ಡವ್ರ ಮನೆ ಮುಂದೆ ಏನಾದರೂ ಹಿಂಗೆಲ್ಲ ನಿಂತ್ಕೊಂಡ್ರೆ ಅವರು ಎಷ್ಟು ಅನುಕೂಲ ಮಾಡೋರು, ಅನುಕೂಲಸ್ಥರು ಮಾಡಿಕೊಡೋರಲ್ವಾ. ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ, ದಯವಿಟ್ಟು ಏನಿಲ್ಲಿ ಈ ಚರಂಡಿ ನೀರು, ಫಿಟ್ ನೀರು ಬಂದು ಇಲ್ಲಿ ಮನೆಗಳನ್ನ ನೋಡಿದರೆ ಇಡೀ ರಾಜ್ಯದೆಲ್ಲ ಇವಾಗ ಟಿಂಗೋ ಅಂತ ಮಕ್ಕಳಿಗೆಲ್ಲ ಜ್ವರ ಬಂದು, ದೊಡ್ಡವ್ರಿಗೆಲ್ಲ ಜ್ವರ ಬಂದು ಎಲ್ಲ ಇದಾಗ್ತಾ ಇದೆ. ಇದಕ್ಕೆ ನಾವು ಸಂಪೂರ್ಣವಾಗಿ ನಮ್ಮ ಚಂದ್ರಣ್ಣ ಹೇಳ್ದಂಗೆ, ನಮ್ಮ ಆಚಾರ್ಯನ ಹೇಳ್ದಂಗೆ, ಇದೇನಾದರೂ ಒಂದು ವಾರದಲ್ಲಿ ಏನಾದರೂ ನೀವು ಮಹಾನಗರ ಪಾಲಿಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ನೀರನ್ನು ಬೇರೆ ಕಡೆ ಹರಿಸಂಗೆ ನೀವು ಮಾಡಬೇಕು. ಚರಂಡಿ ಲಿಂಕ್ ಐತೆ, ಲಿಂಕ್ ಇದ್ರೂ ಚರಂಡಿಯಲ್ಲಿ ನೀರು ಹೋಗ್ತಾ ಇಲ್ಲ. ಬರೋದು ಸುಮ್ಮನೆ ಶೋ ಮಾಡೋದು, ಹೋಗೋದು, ಹಿಂಗೆಲ್ಲ ಮಾಡಿದರೆ ಆಗಲ್ಲ. ಇಲ್ದಿರ ನಾವು ಧರಣಿ ಮಾಡೋದು ಗ್ಯಾರಂಟಿ. 1000 ಜನಕ್ಕೂ ನಾವು ಸೇರಿ, ಇಲ್ಲಿ ನಾಗರಿಕರು, ಸಿರಾಗೇಟ್ ನಾಗರಿಕರೆಲ್ಲ ಸೇರಿ ನಾವು ಧರಣಿ ಮಾಡ್ತೀವಿ. ನಾವು ಬೇರೆ ಇದ್ದೀವಿ, ಅದೆಲ್ಲ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ತಮ್ಮಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಅದು ನಮಗೆ ಕೆಲಸ ಕೊಡಬೇಕು ಅಂತ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.